ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಗಣೇಶ್. ಯು ಆರ್ ವಾಚಿಂಗ್ ಟ್ರೇಡಿಂಗ್ ಪಾಠಶಾಲಾ. ಇವತ್ತಿನ ವಿಡಿಯೋ ತುಂಬ ಎಫೆಕ್ಟಿವ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಕೊನೆವರೆಗೂ ನೋಡಿ. ಏನಕ್ಕೆ ಅಂದರೆ ನೀವು ಆ್ಯಸ್ ಎ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆಗ್ತಾ ಇದ್ದೀನಿ, ಇಲ್ಲಾಂದರೆ ಸ್ಟಾಕ್ ಮಾರ್ಕೆಟ್ ದುಡ್ಡು ಮಾಡಬೇಕು ಅಂದರೆ ಮೇನ್ ನಿಮ್ಮ ಹತ್ರ ಎಷ್ಟೇ ದುಡ್ಡು ಇರಲಿ, ಎಷ್ಟೇ ನಿಮ್ಮ ಹತ್ರ ಸ್ಕಿಲ್ಸ್ ಇರಲಿ, ಮೇನ್ ಬೇಕಾಗಿರೋದು ಟ್ರೇಡಿಂಗ್ ಸೈಕಾಲಜಿ. ಏನಕ್ಕೆ ಅಂದರೆ ಟ್ರೇಡಿಂಗ್ ವರ್ಕ್ ಆಗೋದೇ ಸೈಕಾಲಜಿಯಿಂದ. 80% ನಿಮ್ಮದು ಸೈಕಾಲಜಿ ಇಂಟ್ಯಾಕ್ಟ್ ಇದ್ದರೆ ಇನ್ 10% ನಿಮ್ಮ ಮನಿ ಮ್ಯಾನೇಜ್ಮೆಂಟ್, ಇನ್ 10% ಏನು ಸೆಟಪ್ ನೀವು ಹಾಕೊಂಡಿರ್ತಾರೋ ಅದು ವರ್ಕ್ ಆಗುತ್ತೆ. ಓಕೆನಾ? ಏನಕ್ಕೆ ಅಂದರೆ ನಾನು ಕೂಡ ಆ್ಯಸ್ ಎ ಬಿಗಿನರ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ತುಂಬ ಮೇನ್ 3 ಮಿಸ್ಟೇಕ್ಸ್ ನಾನು ಕೂಡ ತುಂಬ ಸಲ ನಾನು ಮಾಡಿದ್ದೀನಿ. ಓಕೆನಾ? ಆ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ನಾನು ಮಾಡ್ತಾ ಇರೋದು. ದಯವಿಟ್ಟು ಈ ವಿಡಿಯೋ ಕಣ್ಣೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಂಬರ್ 1, ದೇರ್ ಇಸ್ ನೋ ಟ್ರೇಡಿಂಗ್ ಪ್ಲಾನ್. ಏನಕ್ಕೆ ಅಂದರೆ ತುಂಬ ಜನರ ಹತ್ರ ತುಂಬ ದುಡ್ಡು ಇರುತ್ತೆ. ಓಕೆನಾ? ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ತೊಗೊಂಬಂದು ಸ್ಟಾಕ್ ಮಾರ್ಕೆಟ್ ಹಾಕ್ಬಿಡ್ತಾರೆ. ಡಿಮೆಟ್ ಅಕೌಂಟ್ ಓಪನ್ ಮಾಡು, ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ದುಡ್ಡಾಗು, ನನಗೆ ಇಲ್ಲಿಂದ ಇಷ್ಟು ಪ್ರಾಫಿಟ್ ಮಾಡಬೇಕು. ಏನಕ್ಕೆ ಅಂದರೆ ಖಂಡಿತ ಪ್ರಾಫಿಟ್ ಕೂಡ ಮಾಡ್ಬೋದು. ಆ್ಯಸ್ ಎ ನೀವು ಬಿಗಿನರ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಮಾರ್ಕೆಟು ನಿಮಗೆ ರಿವಾರ್ಡ್ ಕೊಟ್ಟೇ ಕೊಡುತ್ತೆ. ನೀವು 10,000ದಿಂದಾರು ಸ್ಟಾರ್ಟ್ ಮಾಡಿ, 50,000ದಿಂದಾರು ಸ್ಟಾರ್ಟ್ ಮಾಡಿ, ಒಂದು ಅಮೌಂಟ್ ಸರ್ಟನ್ ಅಮೌಂಟ್ ನೀವು ಆಟೋಮೆಟಿಕ್ ಆಗಿ ನೀವು ಪ್ರಾಫಿಟ್ ಮಾಡ್ಬೋದು. ಏನಕ್ಕೆ ಅಂದರೆ ನೀವು ಎಂಟ್ರಿ ಆದಾಗ ಮಾರ್ಕೆಟು ಎಲ್ಲ ಟ್ರೆಂಡಿಂಗ್ ಇರುತ್ತೆ, ಇಲ್ಲಾಂದರೆ ಡೌನ್ ಟ್ರೆಂಡ್ ಇರುತ್ತೆ. ಆ ಟ್ರೆಂಡಲ್ಲಿ ನೀವು ಫಾರ್ ಎಕ್ಸಾಂಪಲ್ ಸ್ಮಾಲ್ ಕ್ಯಾಪಿಟಲ್ ಇಂದ ಬಿಗ್ ಕ್ಯಾಪಿಟಲ್ ಮಾಡ್ಬಿಡ್ಬೋದು. ಅದಾದ್ಮೇಲೆ ಲಾಂಗ್ ಟರ್ಮ್ ಅಲ್ಲಿ ನೀವು ಸಸ್ಟೈನ್ ಮಾಡಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ಈ ಮಿಸ್ಟೇಕು ನಾನು ಕೂಡ ತುಂಬಾ ಸಲ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಕರೆಕ್ಟ್ ಟ್ರೇಡಿಂಗ್ ಪ್ಲಾನ್ ಇರಬೇಕು. ಡೈಲಿ ಎಷ್ಟು ರಿಸ್ಕ್ ರಿವಾರ್ಡ್ ನೀವು ಮೇಂಟೈನ್ ಮಾಡಬೇಕು ಅಂತ ಒಂದು ಬುಕ್ಕಲ್ಲೇ ನೀವು ಪ್ರತಿದಿನ ಬರಿಬೇಕು. ಓಕೆನಾ? ಎರಡನೇದು ಬಂದು ನಿಮಗೆ ಯಾವ ಥರ ಟ್ರೇಡಿಂಗ್ ಸೆಟಪ್ ಇರಬೇಕು, ಯಾವ ಸ್ಟ್ರಾಟಜಿ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ಡೈಲಿ ನಿಮಗೆ ಎಷ್ಟು ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಬೇಕು, ಇಲ್ಲಾಂದರೆ ಎಷ್ಟು ರಿಸ್ಕ್ ನಾನು ತಗೊಳಕ್ಕೆ ರೆಡಿ ಇದ್ದೀನಿ, ಎಷ್ಟು ಲಾಸ್ ಮಾಡೋಕ್ಕೆ ನಾನು ಡೈಲಿ ರೆಡಿ ಇದ್ದೀನಿ ಅನ್ನೋದು ಮೇನ್ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಅದಕ್ಕೋಸ್ಕರನೇ ಫಸ್ಟ್ ನಿಮ್ದೊಂದು ಟ್ರೇಡಿಂಗ್ ಪ್ಲಾನ್ ನೀವು ಬರ್ದು ಇಟ್ಕೋಬೇಕು. ಆ ಟ್ರೇಡಿಂಗ್ ಪ್ಲಾನ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಲಾಂಗ್ ಟರ್ಮಲ್ಲಿ ಸಕ್ಸೈನ್ ಆಗೋಕ್ಕಾಗೋದಿಲ್ಲ. ಫಸ್ಟ್ ಸ್ವಲ್ಪ ಟರ್ಮಲ್ಲಿ ನೀವು ಪ್ರಾಫಿಟ್ ಮಾಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಸ್ಮಾಲ್ ಕ್ಯಾಪಿಟಲಿಂದ ಒಂದು ಬಿಗ್ ಕ್ಯಾಪಿಟಲ್ ತನಕ ನೀವು ಮಾಡ್ಬೋದು. ಆಮೇಲೆ ಯಾವುದೇ ಕಾರಣಕ್ಕೂ ಲೈಫಲ್ಲಿ ನೀವು ಟ್ರೇಡಿಂಗಲ್ಲಿ ನೀವು ಸಕ್ಸಸ್ಫುಲ್ ಆಗೋಕ್ಕಾಗೋದಿಲ್ಲ. ಓಕೆನಾ? ಅದಕ್ಕೋಸ್ಕರ ಒಂದು ಟ್ರೇಡಿಂಗ್ ಜನರಲ್ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟು 3:30 ಕ್ಲೋಸ್ ಆದಮೇಲೆ ಇನ್ನು ಬೆಳಗ್ಗೆ 9:15 ತನಕ ನಿಮಗೆ ತುಂಬ ಟೈಮ್ ಇರುತ್ತೆ. ಆ ಟೈಮಲ್ಲಿ ನಿಮಗೆ ನೀವು ಅನಾಲಿಸಿಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾಳೆ ಬೆಳಗ್ಗೆ ಮಾರ್ಕೆಟ್ ಫ್ಲಾಟ್ ಓಪನ್ ಆದರೆ ನಾನು ಈ ಥರ ಟ್ರೇಡ್ ಮಾಡ್ತೀನಿ, ಗ್ಯಾಪ್ ಅಪ್ ಓಪನ್ ಆದರೆ ನಾನು ಈ ಥರ ಟ್ರೇಡ್ ಮಾಡ್ತೀನಿ, ಇಲ್ಲಾಂದರೆ ಗ್ಯಾಪ್ ಡೌನ್ ಓಪನ್ ಮಾಡಿದ್ರೆ ಈ ಥರ ನಾನು ಟ್ರೇಡ್ ಮಾಡ್ತೀನಿ ಅಂತ ನೀವು ಟ್ರೇಡಿಂಗ್ ಜನರಲ್ಲಿ ನೀವು ಬರ್ದು ಇಟ್ಕೋಬೇಕು. ಮೈಂಡಲ್ಲಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅದು ವರ್ಕ್ ಆಗಲ್ಲ. ಏನಕ್ಕೆ ಅಂದರೆ ಮಾರ್ಕೆಟ್ ಬೆಳಗ್ಗೆ ಓಪನ್ ಆಗಿದ ತಕ್ಷಣ ವಾಲೆಟೈಲ್ ಇರುತ್ತೆ. ನಿಮ್ದೇನು ನೀವು ಬರ್ದಿರ್ತೀರಾ ನಿಮ್ಮ ಮೈಂಡಲ್ಲಿ ಇದ್ರೆ ಅಲ್ಲಿ ಮೇಲೆ ಹೋಗ್ತಾ ಇದೆ ಬೈ ಮಾಡ್ಬಿಡು, ಕೆಳಗೆ ಬರ್ತಾ ಇದೆ ಸೆಲ್ ಮಾಡ್ಬಿಡು, ಸೈಡ್ ವೈಸ್ ಅಲ್ಲೂ ನೀವು ದುಡ್ಡು ಮಾಡಬೇಕು ಅಂತ ಹೋಗ್ತಾರೆ. ಸೈಡ್ ವೈಸ್ ಮಾರ್ಕೆಟಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ಮಾಡಕ್ಕೆ ಹೋಗಲ್ಲ. ಆ ಟೈಮಲ್ಲಿ ನೀವು ಏನು SL ಪ್ಲಾನ್ ಮಾಡಿರ್ತೀರ ಆ SLನ ಕೊಟ್ಟು ಮಾರ್ಕೆಟಿಂದ ನೀವು ಈಚೆ ಬರಬೇಕು. ಇದರನ್ನೆಲ್ಲ ನೀವು ಒಂದು ಜರ್ನಲ್ ಮೇಂಟೈನ್ ಮಾಡಿದ್ರೆ ಮಾತ್ರ, ಒಂದು ಟ್ರೇಡಿಂಗ್ ಪ್ಲಾನ್ ಮೇಂಟೈನ್ ಮಾಡಿದ್ರೆ ಮಾತ್ರ ನೀವು ಲೈಫ್ ಟೈಮಲ್ಲಿ ಸಕ್ಸಸ್ಫುಲ್ ಆಗೋದು. ಓಕೆನಾ? ಅದಕ್ಕೋಸ್ಕರನೇ ದಯವಿಟ್ಟು ಒಂದು ಟ್ರೇಡಿಂಗ್ ಜರ್ನಲ್ನ ಫಾಲೋ ಮಾಡಿ. ಡೈಲಿ ಮ್ಯಾಕ್ಸಿಮಮ್ ಒಂದು 2 ಇಂದ 3 ಮಂತ್ಸ್ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವೇನೇನು ತಪ್ಪು ಮಾಡ್ತಾ ಇದ್ದೀರಾ, ಯಾವುದ್ಯಾವುದು ಜಾಗದಲ್ಲಿ ನೀವು ಕರೆಕ್ಟ್ ಫಾಲೋ ಮಾಡ್ತಾ ಇದ್ದೀರಾ, ನಿಮ್ಮ ಸೈಕಾಲಜಿ ಹೆಂಗೆ ಇಂಟ್ಯಾಕ್ಟ್ ಆಗ್ತಾ ಇದೆ, ಹೆಂಗೆ ನೀವು ಪೇಷನ್ಸ್ನ ಮತ್ತು ಗ್ರೀಡ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಆ ಟ್ರೇಡಿಂಗ್ ಜನರಲ್ಲಿ, ಆ ಟ್ರೇಡಿಂಗ್ ಪ್ಲಾನಲ್ಲಿ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಎರಡನೇ ಮಿಸ್ಟೇಕ್ ಬಂದು ಓವರ್ ಟ್ರೇಡಿಂಗ್, ಇಲ್ಲ ಅಂದರೆ ಎಮೋಷನಲ್ ಟ್ರೇಡಿಂಗ್. ಓಕೆನಾ? ನಾನು ಕೂಡ ನಮ್ಮ ಲೈಫಲ್ಲಿ ತುಂಬ ಸಲ ಈ ಓವರ್ ಟ್ರೇಡಿಂಗು ಇಲ್ಲ ಎಮೋಷನಲ್ ಟ್ರೇಡಿಂಗು ತುಂಬ ಸಲ ಮಾಡಿದ್ದೀನಿ. ಅದರಿಂದ ಲಾಸು ಕೂಡ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಅದೊಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಒಂದು ಸ್ಟಾಕ್ಸು ನೀವು 100 ರೂಪೀಸಲ್ಲಿ ಬೈ ಮಾಡಿದ್ದೀರಾ. ಓಕೆನಾ? ಅದ್ರ ನೆಕ್ಸ್ಟು ನೀವು ಬಂದು 90 ಇಲ್ಲ 85 ಇಲ್ಲ 90ಗೆ ನೀವು SL ಇಟ್ಟಿರ್ತೀರಾ, 120 ಇಲ್ಲ 130ಗೆ ನೀವು ಟಾರ್ಗೆಟ್ ಇಟ್ಟಿರ್ತೀರಾ. ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಒಂದೇ ಸರಿ ಹಿಂಗೆ ಮೂವ್ ಆಗೋದಿಲ್ಲ. ಸ್ವಲ್ಪ ವಾಲೆಟೈಲ್ ಆಗುತ್ತೆ, ಕೆಳಗಡೆ ಬರುತ್ತೆ, ಮೇಲೆ ಹೋಗುತ್ತೆ, ಸೈಡ್ ವೈಸ್ ಹೋಗುತ್ತೆ, ಆಮೇಲೆ ನಿಮ್ದು ಟಾರ್ಗೆಟು ಇಲ್ಲ SL ಹಿಟ್ ಆಗುತ್ತೆ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಯಾವಾಗ ಅದು ಪ್ರೈಸು 100ಇಂದ 95 ಇಲ್ಲಾಂದ್ರೆ 90 ಆ ಥರ ಬರ್ತಾ ಇದ್ದಂಗೆ ಅವರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಫರಿಂಗ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಏನು ಟಾರ್ಗೆಟು ಅವರು SL ಇಟ್ಟಿರ್ತಾರೆ 90ಗೆ, ಅದನ್ನ ತಗೊಂಡು 85 ಇಡೋದು, ಪುನಃ ವಾಪಸ್ ಅದರಿಂದ 80ಗೆ ತೊಗೊಂಡೋಗೋದು. ಇಲ್ಲ ಮಾರ್ಕೆಟ್ ಮೇಲೆ ಹೋಗುತ್ತೆ, ಇಲ್ಲ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಅದು ಜಸ್ಟ್ ಫುಲ್ ಬ್ಯಾಕ್ ಅಷ್ಟೇ, ವಾಪಸ್ ಮೇಲೆ ಹೋಗುತ್ತೆ, ನಮ್ಮ ಟಾರ್ಗೆಟ್ ಇಷ್ಟ ಆಗುತ್ತೆ ಅಂತ ಹೋಪಲ್ಲಿ ವೆಯ್ಟ್ ಮಾಡ್ತಾನೆ ಇರ್ತಾರೆ. ಅದು 80ಇಂದ ಪುನಃ ವಾಪಸ್ ಬಫರ್ ಮಾಡಿ 70ಗೆ ತೊಗೊಬರ್ತಾರೆ, ಪುನಃ ಅದರಿಂದ 60ಗೆ ತೊಗೊಬರ್ತಾರೆ. ಮಾರ್ಕೆಟ್ ಕೆಳಗೆ ಬರ್ತಾನೆ ಇರುತ್ತೆ, ಆದರೂ ಕೂಡ ಎಮೋಷನಲ್ ಆಗಿ ಅಲ್ಲೇ ಅದು ಹೋಪ್ ಮಾಡ್ತಾ ಹಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಮಾರ್ಕೆಟಲ್ಲಿ. ಆ ಥರ ಯಾವುದೇ ಕಾರಣಕ್ಕೂ ಮಾರಕ್ಕೆ ಹೋಗ್ಬಾರ್ದು. ಏನು SL ನೀವು ಇಟ್ಟಿರ್ತೀರಾ, ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ 100ಗೆ ಬೈ ಮಾಡಿದ್ರೆ 90ಗೆ ಇಟ್ಟಿದ್ರೆ 90ಗೆ ಅದು SL ಇಟ್ಟಾಯಿತು ಅಂದರೆ ಆಬ್ವಿಯಸ್ಲಿ ನೀವು SL ತಗೊಂಡು ಮಾರ್ಕೆಟಿಂದ ಈಚೆ ಬರಬೇಕು.
ವಾಪಸ್ ಏನಾದ್ರು ಮಾರ್ಕೆಟ್ 100 ರುಪೀಸು ಇಲ್ಲ 105 ಆ ಥರ ಬಂದರೆ ರೀ ಎಂಟ್ರಿ ಮಾಡ್ಬೋದು. ಇಲ್ಲಿ ನೀವು ಬರೀ ಜಸ್ಟ್ 10 ರುಪೀಸ್ ನೀವು SL ಕೊಟ್ಟು ಮಾರ್ಕೆಟಿಂಗ್ ಬಂದರೆ ವಾಪಸ್ ಏನಾದ್ರು ಮಾರ್ಕೆಟ್ ರಿಟರ್ನ್ ಆಯಿತು ಇಲ್ಲ 100 ಬಂತು ಅಂದರೆ ವಾಪಸ್ ನೀವು ರೀ ಎಂಟ್ರಿ ಮಾಡಿ ನಿಮ್ಮ ಟಾರ್ಗೆಟ್ ಸೆಟ್ ಮಾಡ್ಬೋದು. ನೀವೇನು 10 ರುಪೀಸ್ ರಿಸ್ಕ್ ಬದಲು ನೀವು 10 15 ಹೋಗುತ್ತೆ, 15 20 30 ಹಂಗೆ ಮಾಡ್ತಾ ಏನು ನಿಮ್ದು ಕ್ಯಾಪಿಟಲ್ ಇರುತ್ತೆ ಕಂಪ್ಲೀಟ್ ವೈಪೌಟ್ ಆಗುತ್ತೆ. ಮಾರ್ಕೆಟ್ ಆಟೋಮೆಟಿಕ್ ಅದೇ ಕೆಳಗಡೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು, ನೀವು SL ಕೊಟ್ಟು ಈಚೆ ಬರಲ್ಲ, ಹಂಗೆ ಹೋಲ್ಡ್ ಮಾಡ್ತಾನೆ ಇರ್ತೀರಾ. ಅದು ನಿಮಗೆ 0 ಆಗೋವರೆಗೂ ವಾಪಸ್ ಕೆಳಗಡೆ ಮಾಡ್ತಾ ಇರ್ತಾರೆ. 0 ಆದ್ಮೇಲೆ ಎಕ್ಸಿಟ್ ಮಾಡಿ ಸಾಕಪ್ಪ ಇಷ್ಟೇ ಸಾಕು, ಇನ್ನು ಯಾವತ್ತೂ ಕೂಡ ಈ ಸ್ಟಾಕ್ಸು ಇಲ್ಲ ಈ ಟ್ರೇಡ್ ಮಾಡಕ್ ಹೋಗಲ್ಲ ಅಂತ ಮಾರ್ಕೆಟಿಂದ ಈಚೆ ಹೋಗ್ತೀರಾ. ಈ ತರ ಏನಾರ ನೀವು ಮಾಡ್ತಾ ಎಮೋಷನಲಿ ಅಟ್ಯಾಚ್ ಆಗಿ ಕೂರ್ದು ಅಂದ್ರೆ ಆದಷ್ಟು ಬೇಗ ಮಾರ್ಕೆಟ್ ಇಂದ ನೀವು ಈಚೆ ಹೋಗ್ತೀರಾ. ಏನಕ್ಕೆ ಅಂದ್ರೆ ಮೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಮಾರ್ಕೆಟ್ ಇಸ್ ಸುಪ್ರೀಂ. ಓಕೆನಾ, ನಿಮ್ಮ ಹತ್ರ ಎಷ್ಟೇ ಸ್ಕಿಲ್ಸ್ ಇದ್ರು ಏನೇ ಇದ್ರು ಮಾರ್ಕೆಟ್ ಸುಪ್ರೀಮು. ಅದು ಯಾವುದೇ ತರ ಮೂವ್ ಆದ್ರೂ ಅದ್ರ ತರ ನಾವು ಮೂವ್ಮೆಂಟ್ ಆಗ್ಬೇಕು. ಮೇಲೆ ಹೋಗ್ತಾ ಇದೆ ಅಂದ್ರೆ ನಾವು SL ಲೈಕ್ SL ಟ್ರೈಲ್ ಮಾಡ್ತಾ ಹೋಗ್ತಾ ಇರಬೇಕು. ಟಾರ್ಗೆಟ್ ಇಟ್ಟಾಯ್ತು ಅಂದ್ರೆ ಮಾರ್ಕೆಟಿಂದ ಈಚೆ ಬರಬೇಕು, ಕೆಳಗಡೆ SL ಇಟ್ಟಾಯ್ತು ಮಾರ್ಕೆಟಿಂದ ಈಚೆ ಬರಬೇಕು. ಸೊ ಅದಕ್ಕೋಸ್ಕರನೇ ಯಾವುದೇ ತರ ನೀವು ಟ್ರೇಡ್ ತಗೊಂಡ್ರು ಇಲ್ಲಾಂದ್ರೆ ಫ್ಯೂಚರ್ ಆಪ್ಷನ್ ಯಾವುದೇ ತರ ತಗೊಂಡ್ರು ಒಂದು ಟಾರ್ಗೆಟ್ ಸೆಟ್ ಮಾಡಿ ಇಲ್ಲಾಂದ್ರೆ SL ಸೆಟ್ ಮಾಡಿ. ಎರಡರಲ್ಲೂ ಯಾವುದೇ ತರ ಇಟ್ಟಾಯ್ತು ಅಂದ್ರೆ ಮಾರ್ಕೆಟಿಂದ ಈಚೆ ಬನ್ನಿ. ಓಕೆನಾ, ಈ ತರ ಮಾಡ್ರೆ ನಿಮ್ಗೆ ಏನ್ ರಿಸ್ಕ್ ಇರುತ್ತೆ ಅದನ್ನ ನೀವು ಕಂಟ್ರೋಲ್ ಮಾಡ್ಬೋದು. ಪ್ಲಸ್ ಲಾಂಗ್ ರನ್ ಅಲ್ಲೂ ಕೂಡ ನೀವು ಲೈಫಲ್ಲಿ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಸೊ ಅದಕ್ಕೋಸ್ಕರನೇ ಯಾವುದೇ ಒಂದು ಟ್ರೇಡ್ ನೀವು ತಗೊಂಡ್ರು ಎಮೋಷನಲ್ ಆಗಿ ಯಾವುದೇ ತರ ಅಟ್ಯಾಚ್ ಆಗೋಕೆ ಹೋಗ್ಬೇಡಿ. ಓಕೆನಾ, ಜಸ್ಟ್ ಪ್ರೈಸ್ ಅಂತ ಕನ್ಸಿಡರ್ ಮಾಡಿ SL ಇಟ್ಟಾಯ್ತಾ ಈಚೆ ಬನ್ನಿ, ಟಾರ್ಗೆಟ್ ಇಟ್ಟಾಯ್ತಾ ಪ್ರಾಫಿಟ್ ಬುಕ್ ಮಾಡಿ ಈಚೆ ಬನ್ನಿ. ಮೂರನೇ ಪಾಯಿಂಟ್ ಬಂದು ಹೈ ಎಕ್ಸ್ಪೆಕ್ಟೇಷನ್. ಜನ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾರ್ಕೆಟಿಗೆ ಬರ್ತಾರೆ. ನಾನು ಕೂಡ 1 ಲಕ್ಷದಿಂದ 2 ಲಕ್ಷ ಮಾಡಬೇಕು, 1 ಲಕ್ಷದಿಂದ 1 ಕೋಟಿ ಮಾಡಬೇಕು ಅಂತ. ಖಂಡಿತ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನ ಮಾಡಿದ್ಮೇಲೆ ತುಂಬಾ ಜನ ಸಸ್ಟೈನ್ ಆಗೋದು ತುಂಬಾ ಕಡಿಮೆ. ಓನ್ಲಿ 5% ಜನ ಮಾತ್ರ ಸಸ್ಟೈನ್ ಆಗ್ತಾರೆ. ಯಾರ್ಯಾರು ಒಂದು ಫ್ಲೋ ಅಲ್ಲಿ ಅದು ಮಾರ್ಕೆಟ್ ನಿಮ್ಗೆ ದುಡ್ಡು ಕೊಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು 1 ಲಕ್ಷದಿಂದ ಏನಾರ 10 ಲಕ್ಷ ಮಾಡ್ತಾ ಅಂದ್ರೆ ಒಂದು ಫ್ಲೋ ಅಲ್ಲಿ ಏನೋ ಒಂದು ಮಾರ್ಕೆಟ್ ಟ್ರೆಂಡಿಂಗ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಡೌನ್ ಟ್ರೆಂಡ್ ಇರುತ್ತೆ. ಆ ಟೈಮಲ್ಲಿ ಏನೋ ನೀವು ಒಂದು ಫ್ಲೂಕ್ ಅಲ್ಲಿ ಪ್ರಾಫಿಟ್ ಮಾಡ್ಬಿಟ್ಟಿರ್ತೀರಾ. ಬಟ್ ಅದು ಲಾಂಗ್ ಟರ್ಮ್ ಅಲ್ಲಿ ಯಾವುದೇ ಕಾರಣಕ್ಕೆ ಸಸ್ಟೈನ್ ಆಗೋದಿಲ್ಲ. ಅದಾದ್ಮೇಲೆ ಒಂದು ಸೈಡ್ ವೇಸ್ ಮಾರ್ಕೆಟ್ ಬರುತ್ತೆ, ವಾಲಟೈಲ್ ಮಾರ್ಕೆಟ್ ಬರುತ್ತೆ. ನೀವೇನ್ ಮಾಡ್ತೀರಾ ಅಂದ್ರೆ ಏನು ಒಂದು ಟ್ರೆಂಡಿಂಗ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಿರ್ತೀರಾ, ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊ ಬರ್ತೀರಾ. ಅವಾಗ ನಾನು ಡೈಲಿ 1,000 ಮಾಡ್ತಾ ಇದ್ದೆ, ಇವಾಗ್ಲೂ ನಂಗೆ ಸೈಡ್ ವೇಸ್ ಮಾರ್ಕೆಟ್ ಅಲ್ಲಿ 1,000 ಬೇಕು ಅಂತ. ಯಾವುದೇ ಕಾರಣಕ್ಕೂ ಆ ತರ ಆಗೋದಿಲ್ಲ. ಮಾರ್ಕೆಟು ಯಾವತ್ತೇ ಒಂದೇ ತರ ವರ್ಕ್ ಆಗೋದಿಲ್ಲ, ಮೇಲೆ ಕೆಳಗಡೆ ಓಡಾಡ್ತಾನೆ ಇರುತ್ತೆ. ಒಂದ್ಸಲ ಪ್ರಾಫಿಟ್ ಮೇಲಾಗುತ್ತೆ, ಕೆಳಗಡೆ ಬರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಏನು ಫಸ್ಟ್ ಪಾಯಿಂಟ್ ಹೇಳಿದೆ, ಒಂದು ಟ್ರೇಡಿಂಗ್ ಪ್ಲಾನ್ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬಾರ್ದು. ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಯಾವುದೇ ಒಂದು ಬಿಸ್ನೆಸ್ ನೀವು ಶುರು ಮಾಡಿದಾಗ ಫಸ್ಟ್ ನೀವೇನು ಮಾಡ್ತೀರಾ ಹೇಳಿ, ಒಂದು ಬಂಡವಾಳ ಹಾಕಿ ಒಂದು ಬಿಸ್ನೆಸ್ ಶುರು ಮಾಡ್ತೀರಾ. ನಿಮ್ಗೆ ಮೇನ್ ಬೇಕಾಗಿರೋದು ಪ್ರಾಫಿಟ್ ಮಾಡಬೇಕು ಅಂತ. ಆ ಬಂಡವಾಳ ಏನು ಹಾಕಿರ್ತಾರೆ ಅದಕ್ಕಿಂತ ಮೇಲೆ ನಂಗೆ ಸ್ವಲ್ಪ ಪ್ರಾಫಿಟ್ ಬಂದರೂ ಪರವಾಗಿಲ್ಲ, ನಾನು ಈ ಬಿಸ್ನೆಸ್ನ ಕಂಟಿನ್ಯೂ ಮಾಡ್ತೀನಿ ಅಂತ. ತುಂಬ ಬಿಸ್ನೆಸ್ ಹೆಂಗಿರುತ್ತೆ ಅಂದರೆ ಅದು ಬ್ರೇಕ್ ಈವನ್ ತಲುಪೋ ತನಕನೇ ತುಂಬ 5 ವರ್ಷ 4 ವರ್ಷ ಆಗ್ಬಿಡುತ್ತೆ. ಅದೇ ಜನ ಮಾರ್ಕೆಟಿಂಗ್ ಮಾತ್ರ ಆಸ್ ಎ ಬಿಸ್ನೆಸ್ ಆಗಿ ಕನ್ಸಿಡರ್ ಮಾಡಲ್ಲ. ಒಂದು ಲಾಟ್ರಿ ಟಿಕೆಟ್, ಒಂದು ಲಾಟ್ರಿ ಕಂಪ್ನಿ ತರ ಬಂದು ನಾನು ಕೂಡ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು 1 ಲಕ್ಷದಿಂದ 10 ಲಕ್ಷ ಮಾಡ್ಬಿಡ್ಬೇಕು ಅಂತ ಬರ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಆಸ್ ಎ ಬಿಗಿನರು ನೀವೇನ ಸ್ಟಾಕ್ ಮಾರ್ಕೆಟಿಗೆ ಬರ್ತೀನಿ ಅಂತಂದ್ರೆ ಇಲ್ಲ ಟ್ರೇಡಿಂಗ್ ಶುರು ಮಾಡ್ತೀನಿ ಅಂದ್ರೆ ಫಸ್ಟ್ ಎಕ್ಸ್ಪೆಕ್ಟೇಷನ್ನ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ತಲೆಯಲ್ಲಿ ಇಟ್ಕೋಬಾರ್ದು. ನಿಮ್ದು ರಿಸ್ಕ್ ರಿವಾರ್ಡ್ ಫಾಲೋ ಮಾಡಬೇಕು, ಏನು ಸೈಕಾಲಜಿ ಇದನ್ನು ಫಾಲೋ ಮಾಡಬೇಕು, ನಿಮ್ಮ ಸೆಟಪ್ ಏನಿದೆ ಅದನ್ನು ಫಾಲೋ ಮಾಡಬೇಕು. ಇದು 3 ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಖಂಡಿತ ನೀವು ಒಂದು ಒಳ್ಳೆ ಅಮೌಂಟ್ನ ಅರ್ನ್ ಮಾಡ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಓಕೆನಾ, ಅಲ್ಲಿ ಸ್ಕ್ರೀನ್ ಶಾಟ್ ನೋಡಿದೆ, ಇಲ್ಲಿ ಸ್ಕ್ರೀನ್ ಶಾಟ್ ನೋಡಿದೆ, ಅವರು ಇಷ್ಟದಿಂದ ಮಾಡಿದ್ರು. ಖಂಡಿತ ಮಾಡ್ಬೋದು. ಯಾವುದೇ ಒಂದು ಫೀಲ್ಡಲ್ಲಿ ಒಂದು ಪ್ರಿವಿಲೇಜ್ ಅಂತ ಇದ್ದೇ ಇರುತ್ತೆ. ಒಂದು 3 ಜನ 4 ಜನ ಹೆಂಗೋ ಫ್ಲೂಕಲ್ಲಿ ಮಾಡಿರ್ತಾರೆ. ಅದೆಲ್ಲರಿಗೂ ವರ್ಕ್ ಆಗುತ್ತೆ, ಎಲ್ಲರಿಗೂ ಅದೇ ಥರ ಮಾಡ್ಬೋದು ಅಂತ ಯಾವುದೇ ಕಾರಣಕ್ಕೂ ಅದು ಆಗೋದಿಲ್ಲ. ಅದಕ್ಕೋಸ್ಕರನೇ ಒಂದು ಕರೆಕ್ಟಾಗಿರೋ ಪ್ಲಾನ್ ಫಾಲೋ ಮಾಡಿ, ಟ್ರೇಡಿಂಗ್ ಸೈಕಾಲಜಿ ಫಾಲೋ ಮಾಡಿ, ಲಾಂಗ್ ಟರ್ಮಲ್ಲಿ ನೀವು ಸಕ್ಸಸ್ಫುಲ್ ಆಗೇ ಆಗ್ತೀರಾ. ಎಕ್ಸ್ಪೆಕ್ಟೇಷನ್ ಅನ್ನೋದು ಯಾವುದೇ ಕಾರಣಕ್ಕೂ ಯಾವುದೇ ಫೀಲ್ಡಲ್ಲಿ, ನಾನು ಸ್ಟಾಕ್ ಮಾರ್ಕೆಟ್ ಅಂತಲ್ಲ ಯಾವುದೇ ಫೀಲ್ಡಲ್ಲಿ ಇಟ್ಕೋಬಾರ್ದು. ಅದೇ ಎಕ್ಸ್ಪೆಕ್ಟೇಷನ್ ನೀವು ರೀಚ್ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ನಿಮ್ಮ ಮೈಂಡ್ ಸೆಟ್ ನಿಮಗೆ ಹಾಳಾಗುತ್ತೆ. ಆಮೇಲೆ ಅಕ್ಕಪಕ್ಕ ಜನ ನಿಮಗೆ ಅದು ಎಕ್ಸ್ಪೆಕ್ಟೇಷನ್ ಏನು ಇಟ್ಟಿರ್ತೀರ, ನಾನು ಹಿಂಗೆ ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಅಂತ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ನಿಮ್ಮ ಸೊಸೈಟಿಲಿ ಒಳ್ಳೆ ಹೆಸರು ಕೂಡ ಇರೋದಿಲ್ಲ. ಅದೇ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ತುಂಬ ಜನ ಇವಾಗಲೂ ನನಗೆ ಹೇಳ್ತಾ ಇರ್ತಾರೆ, ಮಗ ಈ ಸ್ಟಾಕ್ ಆಡ್ದ, ಆ ಸ್ಟಾಕ್ ಆಡ್ದ, ಮೇಲೆ ಹೋಗುತ್ತಾ ಕೆಳಗಡೆ ಬರುತ್ತಾ, ನಂಗೆ ಜಸ್ಟ್ ಟಿಪ್ಸ್ ಕೊಡು ಸಾಕು, ನನಗೆ ಜಾಸ್ತಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, 50,000ದಿಂದ ನಂಗೆ 1 ಲಕ್ಷ ಮಾಡ್ಕೊಟ್ಬಿಡು ಸಾಕು, ಅಷ್ಟೇ ನನಗೆ ಎಕ್ಸ್ಪೆಕ್ಟೇಷನ್ ಅಂತ. ಅದಕ್ಕೆ ನಾನು ಹೇಳೋದು ಯಾವುದೇ ಕಾರಣಕ್ಕೂ ಆ ಥರ ವರ್ಕ್ ಆಗೋದಿಲ್ಲ. ಈ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನಾರು ಮಾರ್ಕೆಟ್ ಬರ್ತೀನಿ ಅಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಬರಲೇಬೇಡಿ ಅಂತ ನಾನು ಹೇಳ್ತೀನಿ. ಓಕೆನಾ, ಎಕ್ಸ್ಪೆಕ್ಟೇಷನ್ ಅನ್ನೋದು ಇರಲೇಬಾರ್ದು ಮೇಯ್ನು.
ಅದು ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ನಿಮ್ಮ ಮೈಂಡು ಕರೆಕ್ಟಾಗಿ ಒಂದು ಫ್ಲೋ ಅಲ್ಲಿ ವರ್ಕ್ ಆಗುತ್ತೆ. ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಕಂಪ್ಲೀಟ್ ಒಂದು ಪೀಸ್ ಇರುತ್ತೆ. ನೀವೇನು ಅನ್ಕೊ ಬಂದಿರ್ತೀರೋ ಅದನ್ನ ಫಾಲೋ ಮಾಡ್ತೀರಾ. ಓಕೆನಾ? ಐ ಹೋಪ್ ಈ ವಿಡಿಯೋ ಈ 3 ಮಿಸ್ಟೇಕು ನೀವು ಆ್ಯಸ್ ಎ ಬಿಗಿನರ್ ಬರ್ತೀನಿ ಅಂದರೆ ಈ 3 ಮಿಸ್ಟೇಕು ನೀವು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಒಂದೇ ಸರಿ ಅಟ್ ಎ ಟೈಮ್ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಡೇ ಬೈ ಡೇ ನೀವು ಏನಕ್ಕೆ ಅಂದರೆ ಲಾಂಗ್ ಟರ್ಮಲ್ಲಿ ಉಳಿಬೇಕು. ಒಂದಿನ ಬಂದು 1 ಲಕ್ಷ ಮಾಡಿ ವಾಪಸ್ ಹೋಗ್ಬಿಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮಾರ್ಕೆಟ್ ವಾಪಸ್ ನಿಮ್ಮನ್ನ ಕರ್ಕೊಳ್ಳುತ್ತೆ. 1 ಲಕ್ಷ ನೋಡಿದವನು 2 ಲಕ್ಷ ಬೇಕು ಅಂತ ವಾಪಸ್ ಬಂದೇ ಬರ್ತಾನೆ. ಸೊ ಅದಕ್ಕೋಸ್ಕರನೇ ನಿಮ್ದು ಏನು ಪ್ಲಾನ್ ಇರುತ್ತೆ ಅದನ್ನು ಫಾಲೋ ಮಾಡಿ. ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಪ್ಲಾನ್ ರೆಡಿ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮದು ಫಿಯರು, ಗ್ರೀಡು ಅದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿ. ನಾನು ಏನು ಎಕ್ಸಾಂಪಲ್ ಕೊಟ್ಟೆ, ಇಷ್ಟು ಬಂದರೆ ಎಕ್ಸಿಟ್ ಆಗಬೇಕು, ಇಷ್ಟು ಬಂದರೆ ಎಕ್ಸಿಟ್ ಆಗಬೇಕು, SL ಏನು, ಆಮೇಲೆ ಆಪ್ಷನ್ಸ್ ಏನು ಅಂತ ನಾನು ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಈ ವಿಡಿಯೋ ನೋಡ್ತೀರಾ, ಬಟ್ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮತ್ತು ಶೇರ್ ಯಾರಿಗೂ ಮಾಡೋದಿಲ್ಲ. ದಯವಿಟ್ಟು ಈ ಚಾನಲ್ ಈ ವಿಡಿಯೋ ಅಂದರೆ ಇಷ್ಟ ಆಯಿತು ಅಂದರೆ 4 ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ಯಾರು ಕಲಿಬೇಕು ಅಂತ ಇರ್ತಾರೆ ಅವರು ಕೂಡ ಸ್ವಲ್ಪ ನಾನೇನು ತಪ್ಪು ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ತಾ ಇರೋದು. ಆ ತಪ್ಪನ್ನ ಸ್ವಲ್ಪ ಕಡಿಮೆ ಮಾಡಿ ಮಾರ್ಕೆಟಲ್ಲಿ ಅವರು ಕೂಡ ಒಂದು ಅಮೌಂಟ್ನ ಅರ್ನ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ? ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ